ನಮ್ಮ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ಸ್ ಬಂದ್ಬಿಟ್ಟು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಟ್ರೇಡ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇದು ಒಂದು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇದ್ರಲ್ಲೂ ನೀವು ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ರೈಟ್? ಸೊ ಫಸ್ಟ್ ಆಫ್ ಆಲ್ ನಾವು ETF ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದನ್ನ ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ. ಸಿ ದ ನೇಮ್ ಇಟ್ ಸೆಲ್ಫ್ ರೆಫರ್ಸ್, ಅಂದ್ರೆ ಅದು ಫುಲ್ ಫಾರ್ಮ್ ಅಲ್ಲಿ ಇದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಈ ಫಂಡ್ ಎಲ್ಲಿ ಟ್ರೇಡ್ ಆಗುತ್ತೆ? ಎಕ್ಸ್ಚೇಂಜಸ್ ಅಲ್ಲಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ನಲ್ವಾ, ಯಾವ್ದಾದ್ರು ಎಕ್ಸ್ಚೇಂಜಸ್ ಇದೆಯಾ? ಮೇಜರ್ ಎಕ್ಸ್ಚೇಂಜಸ್ ಎರಡು, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆನಾ? ಸೊ ಇಲ್ಲೊಂದು ಮೀನಿಂಗ್ ಕೊಟ್ಟಿದ್ದೀನಿ ನೋಡಿ. ಆನ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇಸ್ ಅ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಫಂಡ್ ದಟ್ ಟ್ರ್ಯಾಕ್ಸ್ ಅನ್ ಇಂಡೆಕ್ಸ್ ಆರ್ ಕಮಾಡಿಟಿ ಆರ್ ಬಾಸ್ಕೆಟ್ ಆಫ್ ಅಸೆಟ್ಸ್ ಅಂಡ್ ಇಟ್ ಈಸ್ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜಸ್ ಜಸ್ಟ್ ಲೈಕ್ ಶೇರ್ಸ್. ನೀವು ಇಂಡಿವಿಜುವಲ್ ಶೇರ್ಸ್ ನ ಯಾವ ತರ ಟ್ರೇಡ್ ಮಾಡ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದೇ ತರ ನೀವು ETF ನು ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆನಾ? ಸೊ ಎಲ್ಲಿ? ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮ್ಯೂಚುವಲ್ ಫಂಡ್ ಅಲ್ಲಾದ್ರೆ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗಿರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಒಂದು AMC, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರಿತೀವಿ, ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ETF ಅಲ್ಲಿ ಆದ್ರೆ ನಿಮ್ಗೆ ಸ್ಟಾಕ್ ಬ್ರೋಕರ್ ಬೇಕಾಗುತ್ತೆ. ದಟ್ ಮೀನ್ಸ್ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ನಾನು ಹೇಳಿದೆ, ಈ ETF ಅನ್ನೋದು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್, ನಾಟ್ ಅನ್ ಆಕ್ಟಿವ್ ಇನ್ವೆಸ್ಟ್ಮೆಂಟ್. ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ನೀವು ಯಾವಾಗ್ಲೂ ಆಕ್ಟಿವ್ ಆಗಿ, ಯಾರು ಈ ಫಂಡ್ ನ ಮ್ಯಾನೇಜ್ ಮಾಡ್ತಾರೆ, ಆಕ್ಟಿವ್ ಆಗಿ ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸರ್ಚ್ ಮಾಡ್ತಾ ಅಥವಾ ಅಬ್ಸರ್ವೇಷನ್ ಮಾಡ್ತಾ ಅಥವಾ ಏನಾದ್ರೂ ಫೈಂಡಿಂಗ್ಸ್ ಮಾಡ್ತಾ ಕುತ್ಕೋಬೇಕಾಗಿಲ್ಲ. ಸೊ ಇದ್ರ ಕೆಲಸ ಏನು? ತುಂಬಾ ಈಸಿ. ಯಾವ್ದಾದ್ರು ಒಂದು ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಯಾವ ತರ ಮೂವ್ ಆಗುತ್ತೋ, ನಿಮ್ಮ ಒಂದು ETF IT ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೇ ತರ ಮೂವ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ನೆಕ್ಸ್ಟ್ 6 months ನಿಮ್ಗೆ ಬ್ಯಾಂಕಿಂಗ್ ಸೆಕ್ಟರ್ ಬೂಮ್ ಆಗುತ್ತೆ ಅಂತ ಅನ್ಸುತ್ತೆ ಅನ್ಕೊಳ್ಳಿ. ಬಟ್ ನಿಮ್ಗೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸಿಂಪ್ಲಿ ನೀವು ಬ್ಯಾಂಕಿಂಗ್ ಸೆಕ್ಟರ್ ETF ಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ರೆ ಮುಗೀತು. ಸೊ ಅಲ್ಲಿ ಅದ್ರ ಪಾಡಿಗದು ಅದು ಟ್ರ್ಯಾಕ್ ಮಾಡುತ್ತೆ. ನಿಫ್ಟಿ ಬ್ಯಾಂಕ್ ಅಲ್ಲಿ ನಮ್ಗೆ ಅಥವಾ ಬ್ಯಾಂಕ್ ನಿಫ್ಟಿ ನಮ್ಗೆ 15 ಸ್ಟಾಕ್ಸ್ ಇದೆ. ಸೊ ಆ 15 ಸ್ಟಾಕ್ಸ್ ಮೇಲೆ ಈ ETF ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಓಕೆನಾ? ಸೊ ಇದು ಮ್ಯೂಚುವಲ್ ಫಂಡ್ ತರ ಸ್ಮಾಲ್ ಇನ್ವೆಸ್ಟರ್ಸ್ ಹತ್ರ ಸ್ಮಾಲ್ ಅಮೌಂಟ್ ನ ಕಲೆಕ್ಟ್ ಮಾಡಿ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಆ ಇನ್ವೆಸ್ಟ್ಮೆಂಟ್ ನ ಯಾವ ಒಂದು ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಇದು ಇದರ ಇಂಡೆಕ್ಸ್ ಮೇಲೆ ಮಾಡುತ್ತೆ ಅಥವಾ ಒಂದು ಥೀಮ್ ಸ್ಪೆಸಿಫಿಕ್ ಆಗಿರುತ್ತೆ. ಥೀಮ್ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ, IT, ಬ್ಯಾಂಕಿಂಗ್, ರಿಟೇಲ್, FMCG ಈ ತರ ಯಾವ್ದಾದ್ರು ಥೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ? ಸೊ ಕಮಾಡಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲೈಕ್ ಗೋಲ್ಡ್, ಸಿಲ್ವರ್, ಆಯಿಲ್, ಆ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನಿಮ್ಗೆ ಇದರಲ್ಲಿ ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಂಡು ಯಾವ್ದು ಬೆಸ್ಟ್ ETF ಅಂತ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಎಲ್ಲ ETF ಒಂದೇನೆ. ಓಕೆನಾ? ಸೊ ಅವರು ಪ್ಯಾಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಪ್ಯಾಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಆಕ್ಟಿವ್ ಆಗಿ ಯಾವಾಗ್ಲೂ ಟ್ರೇಡಿಂಗ್ ಟರ್ಮಿನಲ್ ಮುಂದೆ ಕುತ್ಕೊಂಡಿರೋದಿಲ್ಲ. ಸೊ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗ ಮಾತ್ರ ಅವರು ಅದನ್ನ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, Nifty 50 ETF invest in top 50 companies in India. Nifty 50 ಅಂದ್ರೆ ಟಾಪ್ 50 ಕಂಪನೀಸ್. ಆ ಟಾಪ್ 50 ಕಂಪನೀಸ್ ಯಾವಾಗ್ಲೂ ಸ್ಟೇಬಲ್ ಆಗಿರುತ್ತಾ? ಇಲ್ಲ. ಸೊ ಸ್ಟೇಬಲ್ ಆಗಿರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ರೀಸೆಂಟ್ ಆಗಿ ಜಿಯೋ ಫಿನಾನ್ಷಿಯಲ್ ಆಡ್ ಆಯ್ತು Nifty 50ಗೆ. ಯಾವ್ದೋ ಒಂದು ಕಂಪನಿ ಎಕ್ಸಿಟ್ ಆಯ್ತು, ಐ ಥಿಂಕ್ ನಾನು ಅದು ಕಂಪನಿ ಮರ್ತ್ಬಿಟ್ಟಿದ್ದೀನಿ. ಸೊ ಯಾವಾಗೆಲ್ಲ ಚೇಂಜಸ್ ಆಗುತ್ತೆ ಆ ಒಂದು Nifty 50ಲಿ, ಆ ಒಂದು ಇನ್ವೆಸ್ಟ್ಮೆಂಟ್ ಫಂಡ್ ಹೌಸ್ ಇಮಿಡಿಯೇಟ್ ಆಗಿ ಅದು ಚೇಂಜಸ್ ಮಾಡ್ತಾರೆ. ಓಕೆನಾ? ಸೊ ಜಸ್ಟ್ ಅದು Nifty 50 ನ ಟ್ರ್ಯಾಕ್ ಮಾಡುತ್ತೆ. 10 years ಡೌನ್ ದ ಲೈನ್, ಅಂದ್ರೆ ಇಲ್ಲಿಂದ 10 ವರ್ಷ ತಗೊಂಡೋದ್ರೆ ಏನು ನಿಮ್ಗೆ ಒಂದು ನಿಫ್ಟಿ ರಿಟರ್ನ್ಸ್ ಕೊಟ್ಟಿರುತ್ತೋ ಆಲ್ಮೋಸ್ಟ್ ಸಿಮಿಲರ್ ರಿಟರ್ನ್ಸ್ ಈ ETF ಕೊಟ್ಟಿರುತ್ತೆ. ಸೊ Nifty 50 ETFs ನ ಏನಂತ ಕರಿತೀವಿ ಅಂದ್ರೆ ಇಟ್ಸ್ ಎ ರೆಪ್ಲಿಕಾ ಆಫ್ ನಿಫ್ಟಿ. ಅಂದ್ರೆ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡುತ್ತೋ ಈ ನಿಫ್ಟಿ ETF ಅದೇ ತರ ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ನಿಮ್ಗೆ 1 ಶೇರ್ ಅಂತ ಇರಲ್ಲ, ಯೂನಿಟ್ಸ್ ಅಂತ ಇರುತ್ತೆ. 1 ETF ಯೂನಿಟ್ಸ್ ಅಂತ.
ಆಸ್ ಲೆಸ್ ಆಸ್ 100 ಇಂದ 200 ಇಂದ 300 ರುಪೀಸ್ ಇಂದ ನೀವು ನಿಫ್ಟಿನ ಪರ್ಚೇಸ್ ಮಾಡಬಹುದು. ಓಕೆನಾ. ಸೊ ಐ ಥಿಂಕ್ 200 ಸಮಥಿಂಗ್ ಏನೋ ಇದೆ, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ. ನಿಮ್ಗೆ ತೋರಿಸ್ತೀನಿ ಎಷ್ಟಿದೆ ಅಂತ ಮುಂದಿನ ಇದರಲ್ಲಿ ವಿಡಿಯೋದಲ್ಲಿ. ಇದೇ ವಿಡಿಯೋದಲ್ಲಿ ಮುಂದಿನ ಸೆಕ್ಷನ್ ಅಲ್ಲಿ ತೋರಿಸ್ತೀನಿ. ಓಕೆನಾ. ಸೊ ಬಟ್ ನೀವು ಒಂದು ನಿಫ್ಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಮಿನಿಮಮ್ ನಿಮ್ಗೆ 24,000 ಸಮಥಿಂಗ್ ಇದೆ. ಅಟ್ ಪ್ರೆಸೆಂಟ್ 24,000 ಇದೆ, ಅಷ್ಟು ಬೇಕಾಗುತ್ತೆ. ಬಟ್ ನೀವು ETF ನಿಮ್ಮ ಹತ್ರ ಕಮ್ಮಿ ದುಡ್ಡಿದೆ, ಬಟ್ ಸ್ಟಿಲ್ ನೀವು ನಿಫ್ಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಥ್ರೂ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆನಾ. ಸೊ ನಿಮ್ಗೆ ಇವಾಗ ಡೌಟ್ ಬರ್ಬೋದು, ಸರ್ ಮತ್ತೆ ಮ್ಯೂಚುವಲ್ ಫಂಡ್ಗೂ ಮತ್ತೆ ETF-ಗೂ ಇರೋ ವ್ಯತ್ಯಾಸ ಏನು ಸರ್? ನಾನು ಮ್ಯೂಚುವಲ್ ಫಂಡ್ ಅಲ್ಲೇ ಯಾವ ಒಂದು ಮ್ಯೂಚುವಲ್ ಫಂಡ್ ಹೌಸ್ ನಿಫ್ಟಿನ ಟ್ರ್ಯಾಕ್ ಮಾಡುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ವಾ ಅಂತ ನಿಮ್ ಕ್ವಶನ್ ಬಂದಿರ್ಬೋದು. ಕ್ವಶನ್ ಇಟ್ಕೊಳ್ಳಿ, ಕ್ಯೂರಿಯಾಸಿಟಿ ಇರಬೇಕು. ಬಟ್ ನಾನು ಅದನ್ನ ಮುಂದಿನ ಸೆಕ್ಷನ್ ಅಲ್ಲಿ ಹೇಳ್ತೀನಿ ಏನ್ ಡಿಫರೆನ್ಸ್ ಇದೆ ETF-ಗೂ ಮತ್ತೆ ಮ್ಯೂಚುವಲ್ ಫಂಡ್ ಹೌಸ್ಗೂ ಅಂತ. ಸೊ ಇದು ಟೈಪ್ಸ್ ಆಫ್ ETF. ಒಂದು ಈಕ್ವಿಟಿ ETF, ಟ್ರ್ಯಾಕ್ ಸ್ಟಾಕ್ಸ್ ಆರ್ ಇಂಡೈಸಸ್ ಲೈಕ್ ನಿಫ್ಟಿ 50, ಸೆನ್ಸೆಕ್ಸ್. ನಿಮ್ಗೆ ಒಂದು ಗಮನ ಇಲ್ಲಿ, ಈ ETF ಅನ್ನೋದು ಯಾವುದೋ ಒಂದು ಇಂಡಿವಿಜುವಲ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಇದರದು ಥೀಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಥೀಮ್ ಬೇಸ್ಡ್ ಅಂದ್ರೆ ನಾನು ಹೇಳಿದ್ನಲ್ಲ, IT, ಬ್ಯಾಂಕಿಂಗ್, ರಿಟೇಲ್, FMCG, ಕೆಮಿಕಲ್. ಓಕೆ, ಈ ತರ ಯಾವ್ದಾದ್ರು ಒಂದು ಥೀಮ್ ಸೆಲೆಕ್ಟ್ ಮಾಡ್ಕೊಂಡು ಬೇಸ್ಡ್ ಆನ್ ದ ರಿಸರ್ಚ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ. ಒಂದ್ಸಲ ಅಷ್ಟೇ ಅವ್ರು ರಿಸರ್ಚ್ ಮಾಡೋದು. ಅದಾದ್ಮೇಲೆ ಐ ಥಿಂಕ್ ರಿಸರ್ಚ್ ಮಾಡ್ತಾರೆ, ಬಿಕಾಸ್ ಯಾವ್ದು ಬೇಕಾದ್ರ ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅಥವಾ ನೀವು ಒಂದು ನಿಮ್ ರಿಸರ್ಚ್ ಹೇಳುತ್ತೆ ಲೆಟ್ಸ್ ಸೇ IT ಬೂಮ್ ಆಗ್ಬೋದು ಅಂತ, ಅಥವಾ IT ಒಳ್ಳೆ ರಿಟರ್ನ್ಸ್ ಬರ್ಬೋದು ಡೌನ್ ದ ಲೈನ್ 1 year or 2 years ಅಂತ. ನೀವು ಸಿಂಪ್ಲಿ ಯಾವ್ದೊಂದು ETF ಆ ಒಂದು IT ನ ಟ್ರ್ಯಾಕ್ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಗ್ದೋಯ್ತು, ನೀವೇನು ಮಾಡ್ಬೇಕಾಗಿಲ್ಲ. ಜಸ್ಟ್ ಇನ್ವೆಸ್ಟ್ ಅಂಡ್ ಫರ್ಗೆಟ್ ಫಾರ್ ರೆಸ್ಟ್ ಆಫ್ 5 years. ಆಫ್ಟರ್ ದಟ್ ನೀವು ರಿಟರ್ನ್ಸ್ ತಗೊಳ್ಳಿ, ನಿಮ್ಗೆ ರಿಟರ್ನ್ಸ್ ಬಂದಿರುತ್ತೆ. ಓಕೆ. ಸೊ ಒಂದು ಈಕ್ವಿಟಿ ETF, ಎರಡನೇದು ಗೋಲ್ಡ್ ETF. ಗೋಲ್ಡ್ ETF ಅಂದ್ರೆ ನೀವು ಇವಾಗ 1 ಗ್ರಾಮ್ ಗೋಲ್ಡ್ ತಗೋಬೇಕಂದ್ರೆ ಫಿಸಿಕಲ್ ಗೋಲ್ಡ್ ಎಷ್ಟು ಬೇಕು? ಆಲ್ಮೋಸ್ಟ್ ಇವಾಗ 12,000 to 13,000 ರುಪೀಸ್ ಪರ್ ಗ್ರಾಮ್ ಇದೆ. ಬಟ್ ನೀವು ಜಸ್ಟ್ 100 to 200 ರುಪೀಸ್ ಅಲ್ಲಿ 1 ಯೂನಿಟ್ ಆಫ್ ಗೋಲ್ಡ್ ETF ತಗೊಳ್ಬಹುದು. ನನ್ನ ಹತ್ರ 200 ರೂಪಾಯಿ ಇದೆ ಸರ್, ನಾನು ಗೋಲ್ಡ್ ತಗೋಬಹುದಾ? ಎಸ್, ಯು ಕ್ಯಾನ್ ಪರ್ಚೇಸ್ ದ ಗೋಲ್ಡ್. ಬಟ್ ನಿಮ್ಗೆ ಆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಗೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟು ಗೋಲ್ಡ್ ಡಿಜಿಟಲ್ ಆಗಿ ನಿಮ್ಗೆ ಅಲಾಟ್ ಮಾಡ್ತಾರೆ. ಸೊ ಅದನ್ನ ನೀವು ಫಿಸಿಕಲ್ ಆಗಿ ಕೇಳಕ್ ಆಗೋದಿಲ್ಲ. ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಲೆಟ್ಸ್ ಒಂದು 10 ಗ್ರಾಮ್ ಗೋಲ್ಡ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಡಿಜಿಟಲ್, ಅದು ಒಂದು 10% 20% ರಿಟರ್ನ್ಸ್ ಕೊಟ್ಟಿದೆ. ನಿಮ್ಗೆ ಫಿಸಿಕಲ್ ಗೋಲ್ಡ್ ಬೇಕು ಅಂದ್ರೆ ಜಸ್ಟ್ ನೀವು ಎಕ್ಸಿಟ್ ಆಗಿ ಆ ಒಂದು ಗೋಲ್ಡ್ ETF ಇಂದ ನಿಮ್ಗೆ ದುಡ್ಡು ನಿಮ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ನೀವು ಅದನ್ನ ತಗೊಂಡೋಗಿ ನಿಮ್ಗೆ ಬೇಕಾಗಿರೋ ಜ್ಯುವೆಲ್ಲರಿನ ಪರ್ಚೇಸ್ ಮಾಡಬಹುದು. ಓಕೆನಾ. ಸೊ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಗೋಲ್ಡ್ ETF ಅಲ್ಲಿ ಏನು ಅಂದ್ರೆ ಲಿಕ್ವಿಡಿಟಿ ಇರುತ್ತೆ. ಲಿಕ್ವಿಡಿಟಿ ಅಂದ್ರೆ ನೀವು ಯಾವ ಗೋಲ್ಡ್ ನ ಸೆಲ್ ಮಾಡ್ಬೇಕು ಅಂತಿದ್ದೀರಾ, ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬೈಯರ್ಸ್ ಸಿಗ್ತಾರೆ. ಬಟ್ ಫಿಸಿಕಲ್ ಗೋಲ್ಡ್ ಅಲ್ಲಿ ಹಂಗಲ್ಲ, ನಿಮ್ ಬೈಯರ್ಸ್ ತುಂಬಾನೇ ಹುಡುಕ್ಬೇಕಾಗುತ್ತೆ. ನೀವ್ ಹೇಳ್ಬೋದು ಸರ್ ಗೋಲ್ಡ್ ಅಂಗಡಿಗೆ ಹೋಗ್ಬಿಟ್ರೆ ನಮ್ಗೆ ಕೊಟ್ಬಿಡ್ತಾರಲ್ವ ಅಂತ. ನೋ, ತುಂಬಾ ಜನ ಹೇಳ್ತಾರೆ ನಮ್ ಪರ್ಚೇಸ್ ಮಾಡಕ್ ಇಷ್ಟ ಇಲ್ಲ ಅಂತ. ಓಕೆನಾ. ಸೊ ಯಾರು ಅಷ್ಟು ಈಸಿಯಾಗಿ ಪರ್ಚೇಸ್ ಮಾಡೋದಿಲ್ಲ. ಈ ಒಂದು ಡಿಜಿಟಲ್ ಆಗಿ ಪರ್ಚೇಸ್ ಮಾಡ್ತಿರಲ್ಲ ETF, ಅಷ್ಟು ಈಸಿಯಾಗಿ ನೀವೆಲ್ಲೂ ಸೇಲ್ ಮಾಡಕ್ ಆಗೋದಿಲ್ಲ, ಪರ್ಚೇಸ್ ಮಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಡೆಟ್ ETF. ನೀವು ಡೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ರೆ ಡೆಟ್ ETF ತಗೊಳ್ಳಿ. ಸೆಕ್ಟರ್ ETF ನಾನು ಹೇಳಿದ್ನಲ್ಲ ಥೀಮ್ ಬೇಸ್ಡ್ ಅಂತ, IT, ಬ್ಯಾಂಕಿಂಗ್, ರಿಟೇಲ್, FMCG ಈ ತರ ನಮ್ಗೆ ತುಂಬಾ ಸೆಕ್ಟರ್ಸ್ ಗಳು ಅವೈಲಬಿಲಿಟಿ ಇರುತ್ತೆ. ಇಂಜಿನಿಯರಿಂಗ್ ಸೆಕ್ಟರ್ಸ್, ಆಟೋಮೊಬೈಲ್ ಸೆಕ್ಟರ್ಸ್, ನಿಮ್ಗೆ ಯಾವ ಸೆಕ್ಟರ್ಸ್ ಸೂಟಬಲ್ ಅನ್ಸುತ್ತೋ ಆ ಸೆಕ್ಟರ್ಸ್ ETF ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೆಲ್ಲ ಟೈಪ್ಸ್ ಆಫ್ ETF. ಐ ಥಿಂಕ್ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಅನ್ಸುತ್ತೆ, ಅರ್ಥ ಆಗೋ ತರ ETF ಅಂದ್ರೆ ಏನು ಅಂತ. ಓಕೆನಾ. ಸೊ ನೆಕ್ಸ್ಟ್ ನಿಮ್ಗೆ ಕೀ ಫೀಚರ್ಸ್ ಹೇಳ್ತೀನಿ ETF ಏನೇನು ಅಂತ. ಇದು ಟ್ರೇಡೆಡ್ ಲೈಕ್ ಸ್ಟಾಕ್ಸ್. ನೀವು ಯಾವ ತರ ಸ್ಟಾಕ್ ನ ಪರ್ಚೇಸ್ ಮಾಡ್ತೀರಾ, ಸೆಲ್ ಮಾಡ್ತೀರಾ ಎನಿ ಟೈಮ್, ಅದೇ ತರ ನೀವು ಗೋಲ್ಡ್ ETF ಅಲ್ಲ, ಯಾವುದೇ ETF ತಗೊಂಡು ನೀವು ಪರ್ಚೇಸ್ ಮಾಡಬಹುದು ಮತ್ತೆ ಸೆಲ್ ಮಾಡಬಹುದು. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಂಗಲ್ಲ. ಅಲ್ಲಿ NAV ಅಂತ ಇರುತ್ತಲ್ವಾ, 1 ಯೂನಿಟ್ ಆಫ್ NAV ಅಂತ. ನೀವು ಲೆಟ್ಸ್ ಸೇ ಮಾರ್ಕೆಟ್ ಅವರ್ಸ್ 9:15 ಸ್ಟಾರ್ಟ್ ಆಗಿ 3:30 ಕ್ಲೋಸ್ ಆಗುತ್ತೆ. ಓಕೆನಾ. ಸೊ ನೀವು 10:30ಗೆ ಒಂದು ಟ್ರೇಡ್ ನ ಪ್ಲೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಒಂದು NAV ಮ್ಯೂಚುವಲ್ ಫಂಡ್ ನ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಅಟ್ ಪ್ರೆಸೆಂಟ್ ಆ NAV 140 ರುಪೀಸ್ ಇರುತ್ತೆ ಅಂತ ಅನ್ಕೊಳ್ಳಿ 10:30ಲಿ. ಬಟ್ ನಿಮ್ಗೆ 140 ರುಪೀಸ್ಗೆ ಅದು ಬೈ ಆಗಲ್ಲ.
ಯಾವಾಗ್ಲೂ NAV ಮ್ಯೂಚುವಲ್ ಫಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಟ್ ದ ಎಂಡ್ ಆಫ್ ದ ಡೇ. ಅಂದ್ರೆ 330ಗೆ ಏನಿರುತ್ತೆ, ಲೆಟ್ಸ್ ಸೇ 142 rupees ಹೋಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ನಿಮ್ ಪರ್ಚೇಸ್ ಪ್ರೈಸ್ 142. ಅದೇ ತರ ನೀವು ಸೆಲ್ ಮಾಡ್ಬೇಕು ಅಂತಂದ್ರೆ ಲೆಟ್ಸ್ ಸೇ 1130ಗೆ ನೀವು ಸೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ? ಸೊ 1130ಗೆ ಆ NAV 142 rupees ಇರುತ್ತೆ ಅಂತ ಅನ್ಕೊಳ್ಳಿ. ಬಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ 140 ಆಗುತ್ತೆ. ಸೊ ನಿಮ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 140 ಆಗುತ್ತೆ. ಇದೊಂದು ಡಿಫ್ರೆನ್ಸ್. ನಾನು ಆಮೇಲೆ ಹೇಳ್ತೀನಿ ಅಂತಂದೆ, ಬಟ್ ನಿಮ್ಗೆ ಇಲ್ಲಿ ಬಂತಲ್ವಾ ಆ ಟಾಪಿಕ್, ಇಲ್ಲೇ ಹೇಳಿದೀನಿ. ಒಂದ್ ಡಿಫರೆನ್ಸ್ ಏನು ಅಂತಂದ್ರೆ, ನೀವು ETF ಆದ್ರೆ ಜಸ್ಟ್ ಲೈಕ್ ಸ್ಟಾಕ್ ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು. ಬಟ್ NAV ಐ ಮೀನ್ ಮ್ಯೂಚುವಲ್ ಫಂಡ್ ಅಲ್ಲಿ ಆತರ ಮಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಲೋ ಕಾಸ್ಟ್, ಲೋವರ್ ಎಕ್ಸ್ಪೆನ್ಸ್ ರೇಷಿಯೋ ದೆನ್ ಮ್ಯೂಚುವಲ್ ಫಂಡ್. ಇಲ್ಲಿ ಇನ್ನೊಂದು ಡಿಫರೆನ್ಸ್ ಬಂದ್ಬಿಡ್ತು ನೋಡಿ. ಸೊ ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲ ಆದ್ರೆ 1%, 2%, 3% ಅಂತ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಎಕ್ಸ್ಪೆನ್ಸ್ ರೇಷಿಯೋ. ಯಾಕೆ ಜಾಸ್ತಿ ಇರುತ್ತೆ? ಬಿಕಾಸ್ ಅದು ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಇನ್ನೂ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಬಟ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಕ್ಟಿವ್ ಆಗಿ ರಿಸರ್ಚ್ ಮಾಡ್ತಾ ಇರ್ತಾರೆ, ಫೈಂಡ್ ಮಾಡ್ತಾ ಇರ್ತಾರೆ. ಸೊ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಯಾವ ಒಂದು ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ, ಐ ಮೀನ್ ಬೆಟರ್ ರಿಟರ್ನ್ಸ್ ಕೊಡುತ್ತೆ. ಸೊ ಆತರ ಎಲ್ಲ ಅದು ಟೈಮ್ ತಗೊಳುತ್ತಲ್ವಾ, ಅದಕ್ಕೋಸ್ಕರ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾನೇ ಕಮ್ಮಿ ಇರುತ್ತೆ ಕಂಪೇರ್ ಟು ಮ್ಯೂಚುವಲ್ ಫಂಡ್. ನೆಕ್ಸ್ಟ್ ಡೈವರ್ಸಿಫಿಕೇಶನ್, ಎಕ್ಸ್ಪೋಸರ್ ಟು ಮಲ್ಟಿಪಲ್ ಅಸೆಟ್ಸ್. ನಾನು ಹೇಳಿದ್ನಲ್ಲ, ನಿಮ್ಗೆ ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಸ್ಟಾಕ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಅದೇ ನೀವು ಯಾವ ಒಂದು ETF ನಿಫ್ಟಿ ಟ್ರ್ಯಾಕ್ ಮಾಡ್ತಾ ಇರತ್ತೋ, ಸೊ ಆ ಒಂದು ETF ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು 50 ಕಂಪನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ನೀವು 100 ರೂಪಾಯಿ ಇಟ್ಕೊಂಡು ಒಂದು 50 ಕಂಪನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ದಟ್ ನಿಮ್ಗೆ ರಿಸ್ಕ್ ಕಮ್ಮಿ ಆಗುತ್ತೆ, ರಿಟರ್ನ್ಸ್ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಯಾವಾಗಲೂ ತಿಳ್ಕೊಳ್ಳಿ ಗೈಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮಗೆ ಯಾವ ತರ ಅಂತಂದ್ರೆ ಇಟ್ಸ್ ಎ ಗೇಮ್ ಆಫ್ ಪ್ರಾಬಬಿಲಿಟಿ. ಯಾವುದು 100% ಶೋರ್ ಇರೋದಿಲ್ಲ, ಯಾವುದು 100% ಸರ್ಟನಿಟಿ ಇರೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಇಸ್ ಫುಲ್ ಆಫ್ ಅನ್ಸರ್ಟನಿಟಿ ಅಂಡ್ ಸರ್ಪ್ರೈಸಸ್. ಓಕೆನಾ? ಸರ್ಪ್ರೈಸ್ ಕೊಡುತ್ತೆ, ಸರ್ಪ್ರೈಸ್ ಎವ್ರಿ ಡೇ ಇರುತ್ತೆ, ಸರ್ಪ್ರೈಸಸ್, ರೈಟ್? ಸೊ ಹೇಳಕ್ಕಾಗಲ್ಲ ಯಾವ ತರ ಸ್ಟಾಕ್ ಮೂವ್ ಆಗುತ್ತೆ ಅಂತ. ಬಟ್ ನಿಮ್ ರಿಸ್ಕ್ ಕಮ್ಮಿ ಮಾಡ್ಬೇಕು ಅಂದ್ರೆ ಡೈವರ್ಸಿಫಿಕೇಶನ್ ಮಾಡ್ಬೇಕು. ಡೈವರ್ಸಿಫಿಕೇಶನ್ ಮಾಡೋದಂದ್ರೆ ಡಿಫ್ರೆಂಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಒಂದು ಕೆಲಸ ಯಾರು ಮಾಡ್ತಾರೆ ಅಂದ್ರೆ ETF ಮಾಡುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ, ಹೋಲ್ಡಿಂಗ್ಸ್ ಆರ್ ಪಬ್ಲಿಕಲಿ ಅವೈಲಬಲ್. ಟ್ರಾನ್ಸ್ಪರೆನ್ಸಿ ಅಂದ್ರೆ ನಿಮ್ಗೆ ಅಲ್ಲೇ ಕಾಣಿಸ್ಬಿಡುತ್ತೆ ಏನ್ ಈ ಪ್ರೆಸೆಂಟ್ ಶೇರ್ಸ್ ಟ್ರೇಡ್ ಆಗ್ತಾ ಇದೆ, ಅಥವಾ ಪ್ರೆಸೆಂಟ್ ETF ಯೂನಿಟ್ ಎಷ್ಟಲ್ಲಿ ಓಡ್ತಾ ಇದೆ. ಸ್ಟಾಕ್ ಅಲ್ಲಿ ಆ ಒಂದು ಯಾವ ಟ್ರ್ಯಾಕ್ ಮಾಡ್ತಾ ಇರುತ್ತೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಿಫ್ಟಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಅನ್ಕೊಳ್ಳಿ. ಆ ನಿಫ್ಟಿ 1% ಮೂವ್ ಆದ್ರೆ ಇನ್ ಎ ಡೇ, ಈ ಒಂದು ETF 1% ಮೂವ್ ಆಗುತ್ತೆ ಇನ್ ಎ ಡೇ. ಸಿಂಪಲ್, ನಿಮ್ಗೆ ಈಸಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ದೆನ್ ಅಡ್ವಾಂಟೇಜಸ್ ಆಫ್ ETF. ಸೊ ಒಂದು ಲೋ ಫೀಸ್. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ತಗೊಂಡ್ರು ಅಡ್ವಾಂಟೇಜಸ್ ಅದ್ರದ್ದೇ ಆದಂತ ಅಡ್ವಾಂಟೇಜಸ್ ಇರುತ್ತೆ, ಮತ್ತೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಅಂತ ಕರೆಯಕ್ಕಾಗಲ್ಲ, ನಾವು ಶಾರ್ಟ್ ಕಮಿಂಗ್ಸ್ ಅಂತ ಕರಿಬಹುದು. ಬಿಕಾಸ್ ಇಟ್ಸ್ ಬೇಸ್ಡ್ ಆನ್ ದ ಪರ್ಸನ್ ಪ್ರಿಫರೆನ್ಸ್. ನನ್ನ ಇಂಟೆನ್ಷನ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಅನ್ನೋದ್ರ ಮೇಲೆ ಅದು ನನ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಾನು ಹೆಂಗಿದ್ದೀನಿ, ನನ್ಗೆ ರಿಸ್ಕ್ ತಗೊಳ್ಳೋಂತ ಏಜ್ ಇದೆ, ಕೇಪಬಿಲಿಟಿ ಇದೆ. ಸೊ ನಾನು ಯಾವ್ದು ಪ್ರಿಫರ್ ಮಾಡ್ತೀನಿ? ಸ್ಟಾಕ್ ಪ್ರಿಫರ್ ಮಾಡ್ತೀನಿ. ಲೆಟ್ಸ್ ಸೇ ನಮ್ಮ ಫಾದರ್ಗಾಗಲೇ ವಯಸ್ಸಾಗಿದೆ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಅವ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ರಿಸ್ಕಿ ಇರುತ್ತೆ. ಬಿಕಾಸ್ ನನ್ಗೆ ಏಜ್ ಇದೆ, ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಡೌನ್ ಬಂದ್ರು ನನಗೆ ಗೊತ್ತು ಫ್ಯೂಚರ್ ಅದು ಮತ್ತೆ ಮೇಲೆ ರಿಕವರಿ ಆಗುತ್ತೆ ಅಂತ. ಬಟ್ ಅದೇ ವಯಸ್ಸಾಗಿರೋದಾದ್ರೆ ಅದು ಡೌನ್ ಬಂದ್ಬಿಡ್ತು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರಿಗೆ ಆ ಒಂದು ಸ್ಟ್ರೆಂತ್ ಇರೋದಿಲ್ಲ ಹೋಲ್ಡ್ ಮಾಡೋದಕ್ಕೆ. ಎರಡು ಅವ್ರಿಗೆ ಏಜ್ ಸಪೋರ್ಟ್ ಮಾಡ್ತಿರೋದಿಲ್ಲ. ಬಟ್ ಅವ್ರಿಗೇನೋ ಕಮಿಟ್ಮೆಂಟ್ಸ್ ನಮಗೂ ಇದೆ. ಬಟ್ ಅವ್ರಿಗೆ ಅದು ತುಂಬಾ ನೀಡ್ ಇರ್ಬೋದು, ಅಥವಾ ಅವ್ರು ರಿಸ್ಕ್ ತಗೊಳಕ್ ಇಷ್ಟಪಡ್ದೇನೆ ಇರ್ಬೋದು. ಅವ್ರಿಗೆ ಸ್ಟೇಬಲ್ ಆಗಿ ಒಂದು ಇನ್ಕಮ್ ಬಂದು ಅವ್ರು ಡೇ ಟು ಡೇ ಸರ್ವೈವ್ ಆದ್ರೆ ಸಾಕು ಅಂತ ಅವ್ರಿಗೆ ಅನ್ಸಿರುತ್ತೆ, ಮಂತ್ಲಿ ಸರ್ವೈವ್ ಆದ್ರೆ. ಸೊ ನಿಮ್ಗೆ ಇನ್ವೆಸ್ಟ್ಮೆಂಟ್ ಇಟ್ಸ್ ಆಲ್ ಅಬೌಟ್ ಯುವರ್ ಪ್ರಿಫರೆನ್ಸಸ್. ನೀವು ಯಾರನ್ನೇ ಇನ್ವೆಸ್ಟರ್ನ ನೀವು ಕಂಪೇರ್ ಮಾಡ್ಕೋಬಾರ್ದು.
ಆ ಇನ್ವೆಸ್ಟರ್ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ತಗೊಂಡಿದ್ದಾರೆ, ನಾನೇ ತಗೊಂತಾ ಇಲ್ಲ ಅಂತ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಸರ್ಕಮ್ಸ್ಟೆನ್ಸಸ್, ಯುವರ್ ಲೈಫ್ ಸಿಚುವೇಶನ್ಸ್. ನಿಮ್ಮ ಒಂದು ಲೈಫ್ ಅಲ್ಲಿ ಯಾವ ತರ ಸಿಚುವೇಶನ್ಸ್ ಇದೆ ಅದ್ರ ಮೇಲೆ ನೀವು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ನ ಬೇಸ್ ಮಾಡ್ಬೇಕಾಗುತ್ತೆ. ನಿಮ್ಮ ಒಂದು ರಿಸ್ಕ್ ಅಪಟೈಟ್ ಎಷ್ಟಿರುತ್ತೋ ಅದ್ರ ಮೇಲೆ ನಿಮ್ ಇನ್ವೆಸ್ಟ್ಮೆಂಟ್ ನ ಬೇಸ್ ಮಾಡ್ಬೇಕಾಗುತ್ತೆ. ಯಾರೋ ಒಬ್ಬ ಎಕ್ಸ್ಪರ್ಟ್ಸ್ ಒಂದು ಹೈಯೆಸ್ಟ್ ರಿಟರ್ನ್ಸ್ ತಗೊಂಡ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನೀವು ನಾಳೆ ಅದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ನಿಮ್ಮಂತ ಏನೋ ಬೆಡ್ರು ಯಾರು ಇಲ್ಲ. ಯಾಕೆ ಅಂತ ಅಂದ್ರೆ ಅವ್ರ ರಿಸ್ಕ್ ಅಪಟೈಟ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಅವ್ರು ಕೆಳಗಡೆ ಇವರು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು ಒಂದು ಆಸೆಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು ನಿಜವಾಗ್ಲೂ ಸರಿಯಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಲಾಜಿಕ್ ಆಗಿ ಇರಬೇಕು, ಯಾವಾಗ್ಲೂ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡಬೇಕು ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಓಕೆ, ನನ್ ಕಾನ್ಸೆಪ್ಟ್ ಈ ಕಡೆ ಬಂದೆ ಅನ್ಸುತ್ತೆ ಹೊರಗಡೆ. ಬಟ್ ಎನಿವೆ ಸಿ ಅಡ್ವಾಂಟೇಜಸ್ ಅಲ್ಲಿ ಲೋ ಫೀಸ್ ಹೇಳಿದ್ನಲ್ವಾ, ಒಂದು ಮ್ಯೂಚುವಲ್ ಫಂಡ್ ಗಿಂತ ಕಮ್ಮಿ ಇರುತ್ತೆ. ಈಸಿ ಟು ಟ್ರೇಡ್, ನೀವು ಯಾವಾಗ ಬೇಕಾದ್ರೂ ಟ್ರೇಡ್ ಮಾಡ್ಬೋದು, ಅಂದ್ರೆ ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಗುಡ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ನಿಮ್ಮೊಂದು ಪರ್ಸ್ಪೆಕ್ಟಿವ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದನ್ನು ಮಾಡ್ಬೋದು. ಡಿಸ್ಅಡ್ವಾಂಟೇಜಸ್ ಆಫ್ ETF, ನೀಡ್ ಅ ಡಿಮ್ಯಾಟ್ ಅಕೌಂಟ್. ಸಿ ಇದನ್ನ ನಾನು ಅಳಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ಸ್ಟಿಲ್ ಮರ್ತೋಗ್ಬಿಟ್ಟಿದೀನಿ ಅಳಿಸೋದು. ಐ ಮೀನ್ ಇದೊಂದು ಡಿಸ್ಅಡ್ವಾಂಟೇಜಸ್ ಅಲ್ಲ, ಬಿಕಾಸ್ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಇದ್ರೆ ಇಟ್ಸ್ ರಿಯಲಿ ಗುಡ್ ಫಾರ್ ಯು. ನೀವು ಯಾವಾಗ ಬೇಕಾದ್ರೂ ನೀವೇ ಓನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸ್ಮಾಲ್ ಅಮೌಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೋಬಹುದು. ಓಕೆನಾ? ಅಂಡ್ ನಿಮ್ಗೆ ಇಲ್ಲೇ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡಿ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ, ರೈಟ್? ಸೊ ಅಂಡ್ ನಿಮ್ದಲ್ಲಿ ಮೇನ್ ಆಗಿ ಅದೇ ಡಿಸ್ಅಡ್ವಾಂಟೇಜಸ್ ಏನೋ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ. ಎರಡನೇ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಗೆ ಯಾವ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಟ್ರೇಡ್ ಮಾಡಿರ್ತೀರ ಆ ಒಂದು NAV ನಿಮ್ಗೆ ಅಲಾಟ್ ಆಗೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಯಾವಾಗ ಎಂಡ್ ಆಗುತ್ತೋ ಅದರಲ್ಲಿ ಯಾವ ಒಂದು ಪ್ರೈಸ್ ಇರುತ್ತೋ ಆ ಒಂದು ಪ್ರೈಸ್ ಗೆ ಅಲಾಟ್ ಆಗುತ್ತೆ. ಬಟ್ ETF ಅಲ್ಲಿ ನೀವು ಯಾವಾಗ ಟ್ರೇಡ್ ನ ಪಂಚ್ ಮಾಡ್ತೀರಾ ಅದೇ ಒಂದು ಟೈಮ್ ಅಲ್ಲಿ ಏನ್ ಪ್ರೈಸ್ ಇರುತ್ತೋ ಅದೇ ಪ್ರೈಸ್ ಗೆ ನಿಮ್ಗೆ ಸಿಕ್ಬಿಡತ್ತೆ. ಓಕೆ, ಸೊ ಬ್ರೋಕರೇಜ್ ಚಾರ್ಜಸ್ ಅಪ್ಲೈ. ಅಗ್ರಿ, ಬ್ರೋಕರೇಜ್ ಚಾರ್ಜಸ್ ಬರುತ್ತೆ, ಬಟ್ ಎಷ್ಟು ಬರುತ್ತೆ? ಬೇರೆ ಮಿನಿಮಮ್ ಬ್ರೋಕರೇಜ್ ಚಾರ್ಜಸ್ ಬರುತ್ತೆ. ನಿಮ್ಮ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದ್ರೆ 10 times ಬೆಟರ್. ಮಾರ್ಕೆಟ್ ರಿಸ್ಕ್ ಜಸ್ಟ್ ಲೈಕ್ ಮ್ಯೂಚುವಲ್ ಫಂಡ್, ಇದರಲ್ಲೂ ಮಾರ್ಕೆಟ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದು ETF. ಸೊ ಓವರ್ ಆಲ್ ನಾನು ETF ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಿ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಮೇನ್ ಆಗಿ ಮ್ಯೂಚುವಲ್ ಫಂಡ್ಗೂ ಇದಕ್ಕೂ ಅಲ್ಲಿ ನಿಮ್ಗೆ ಆಕ್ಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಪ್ಯಾಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ, ETF ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಸೊ ಅಲ್ಲಿ ನೀವು ಒಂದ್ಸಲ SIP ಮಾಡ್ಬಿಟ್ಟು ಯು ಕ್ಯಾನ್ ಗಿವ್ ಆಟೋ ಪೇಮೆಂಟ್. ಇಲ್ಲಿ ಆಟೋ ಪೇಮೆಂಟ್ ಆಪ್ಷನ್ ಇರೋದಿಲ್ಲ, ನೀವೇ ಒಂದ್ 5 minutes ಟೈಮ್ ತಗೊಂಡು, ಅದೊಂದೇ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ನೀವು ಟೈಮ್ ತಗೊಂಡು 5 minutes ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಬಟ್ ಇಟ್ಸ್ ವೆರಿ ಈಸಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಮಾಡೋದು ಅಂತ. 1 ನಿಮಿಷ. ಸೊ ದಟ್ಸ್ ಇಟ್. ಅಂದ್ರೆ ನಾನೊಂದು ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ, ಸೆಕೆಂಡ್ ಲೆಕ್ಚರ್ ಅಲ್ಲಿ ಇಷ್ಟು ಕವರ್ ಮಾಡಬೇಕು ಅಂತ, ಅಷ್ಟು ಕವರ್ ಮಾಡಿದೀನಿ. ಸೊ ನಿಮ್ಗೆ ನನ್ನ ಟ್ರೇಡಿಂಗ್ ಟರ್ಮಿನಲ್ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಟ್ರೇಡಿಂಗ್ ಟರ್ಮಿನಲ್. ಇಲ್ಲಿ ಲೆಟ್ಸ್ ಸೇ ನಿಫ್ಟಿ ಬೀಸ್ ಅಂತ ಅಂದ್ರೆ ಆ ಒಂದು ETF ನಿಫ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ, ಅದನ್ನ ನಾವು ನಿಫ್ಟಿ ಬೀಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೀವು ಇಲ್ಲಿ ಬೈಗ್ ಹೋದ್ರೆ ಈಸಿಯಾಗಿ ಒನ್ ಕ್ವಾಂಟಿಟಿ ಎಷ್ಟಿದೆ ನಿಫ್ಟಿ ಬೀಸು 272 ರೂಪಾಯಿ ಇದೆ. ಬಟ್ ಇಲ್ಲಿ ನೋಡಿ ನಿಫ್ಟಿ ಎಷ್ಟಿದೆ ಪ್ರೈಸು 23,962, 24,000 ರೂಪಾಯಿ ಇದೆ. ಬಟ್ ನೀವು 24,000 ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ 272 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು, ನೀವು ಒಂದು ಕ್ವಾಂಟಿಟಿ ಆಫ್ ನಿಫ್ಟಿ ಬೀಸ್ ನ ಪರ್ಚೇಸ್ ಮಾಡಬಹುದು ಇನ್ ಮಲ್ಟಿಪಲ್ ಆಫ್ 272 rupees. ಅಂದ್ರೆ ನಿಮ್ಮ ಹತ್ರ 500 ರೂಪಾಯಿ ಇದ್ರೆ ನೀವು 550 ರೂಪಾಯಿ ಇದ್ರೆ ನೀವು 2 ಕ್ವಾಂಟಿಟಿ ತಗೊಬಹುದು. 1,000 ರೂಪಾಯಿ ಇದ್ರೆ 1,100 ರೂಪಾಯಿ ಇದ್ರೆ 4 ತಗೊಳ್ಬಹುದು. ನೀವು ಇಲ್ಲಿ ನೋಡಿ ಇದು 0.01 ಇದೆಯಲ್ವಾ, ಅದು ನಿಮ್ಮ ಬ್ರೋಕರೇಜ್ ಎಷ್ಟಿದೆ, 1 ಪೈಸಾ ಇದೆ. 1 ಪೈಸಾ ಒಂದು ತಗೊಂಡ್ರೆ, ಅದೇ 100 ತಗೊಂಡ್ರೆ 5 ರೂಪಾಯಿ ಆಗುತ್ತೆ. ಓಕೆನಾ? ಸೊ 1,000 ತಗೊಂಡ್ರೆ ವೆಯ್ಟ್
1000 ತಗೊಂಡ್ರೆ 51 ರೂಪಾಯಿ ಆಗುತ್ತೆ. ಜಸ್ಟ್ 1000 ತಗೊಳಕ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? 7,72,000. ಇದೇ 7,72,000 ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಎಕ್ಸ್ಪೆನ್ಸ್ ರೇಷಿಯೋ 1% ಅಂತ ಲೆಕ್ಕ ಹಾಕೊಂಡ್ರು ಎಷ್ಟಾಯ್ತು ನೋಡಿ, 2,000 ಚಿಲ್ಲರೆ ಆಯ್ತು. 2,000 ಎಲ್ಲಿ, 51 ರೂಪಾಯಿ ಎಲ್ಲಿ. ಸೊ ಇಲ್ಲೇ ನಿಮ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಎಕ್ಸ್ಪೆನ್ಸ್ ರೇಷಿಯೋ 1% ಇದ್ರೆ ನಿಮ್ಗೆ 2,000 ಚಿಲ್ಲರೆ ಆಯ್ತು, 2,700 ರೂಪಾಯಿ. ಇಲ್ಲಿ ಜಸ್ಟ್ 51 ರೂಪಾಯಿ ಬ್ರೋಕರೇಜ್. ನಾನು ಹೇಳಿದ್ನಲ್ವಾ, ಬ್ರೋಕರೇಜ್ ವಿಚಾರಕ್ಕೆ ಬಂತು ಅಂದ್ರೆ ETF 10 times ಬೆಟರ್ ದನ್ ಮ್ಯೂಚುವಲ್ ಫಂಡ್. ಓಕೆನಾ? ಜಸ್ಟ್ ನೀವೊಂದು 5 minutes ಟೈಮ್ ತಗೊಂಡು ನೀವೇ ಪ್ಲೇಸ್ ಮಾಡ್ಬೇಕಾಗತ್ತೆ ಟ್ರೇಡ್ ನ, ಅಷ್ಟೇ. ನಾನು ಇಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದೀನಲ್ವಾ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಯಾವುದೇ ಬ್ರೋಕರ್ ಹಾಕಿಲ್ಲ ಅಂತಂದ್ರೆ ನಾನು ನನ್ನ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಝೀರೋದ ಕೈಟ್, ನಾನು ಏನ್ ಬ್ರೋಕರ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಇಟ್ಸ್ ಅ ವಂಡರ್ಫುಲ್ ಬ್ರೋಕರ್. ಓಕೆನಾ? ಅದ್ರದ್ದು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನ ಟ್ಯಾಪ್ ಮಾಡಿ ನೀವು ನಿಮ್ಮೊಂದು ಬ್ರೋಕರ್ ಡಿಮ್ಯಾಟ್ ಅಕೌಂಟ್ ನ ಇದ್ ಮಾಡ್ಕೋಬಹುದು, ಓಪನ್ ಮಾಡ್ಕೋಬಹುದು. ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ, ನೀವು ಯಾವ ತರ ಬ್ರೋಕರ್ ಅಕೌಂಟ್ ಓಪನ್ ಮಾಡೋದು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು, ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಬೇಕು, ಯಾವ ತರ ಎಲ್ಲ ಮಾಡ್ಬೇಕಾಗುತ್ತೆ, ನಿಮ್ಗೆಲ್ಲ ಏನ್ ಡೌಟ್ ಬಂದ್ರು ನಾನು ನಿಮ್ಗೆ ಆಲ್ವೇಸ್ ಐ ಆಮ್ ದೇರ್ ಫಾರ್ ಯು. ಓಕೆನಾ? ಸೊ ಇದು ನಿಫ್ಟಿ ಬೀಸ್. ನಿಫ್ಟಿ ಬೀಸ್ ಅಂದ್ರೆ ಈ ಒಂದು ನಿಫ್ಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಈ ನಿಫ್ಟಿ ಬೀಸ್ ETF. ಓಕೆನಾ? ನೆಕ್ಸ್ಟ್ ಇಲ್ಲೇ ಇದೆ ನೋಡಿ ಗೋಲ್ಡ್ ಬೀಸ್ ಅಂತ. ಸೊ ಲೆಟ್ಸ್ ಸೇ ಇದಕ್ಕೆ ತಗೊಳ್ಳೋಣ, ನಾವು ಗೋಲ್ಡ್ ಬೀಸ್ ಹೋಗೋಣ. ಇಲ್ಲಿ ನೋಡಿ, ನಿಮ್ಗೆ 1 ಗ್ರಾಮ್ ಗೋಲ್ಡ್ ತಗೋಬೇಕು ಅಂದ್ರೆ ಎಷ್ಟು ಬೇಕು? ಮಿನಿಮಮ್ ಟು ಮಿನಿಮಮ್ 13,000 ಬೇಕು ಇವತ್ತಿನ ರೇಟ್ಗೆ. ಬಟ್ ಇಲ್ಲಿ ಎಷ್ಟಿದೆ? 118 ರೂಪಾಯಿ ಇದೆ. ಬಟ್ 118 ಇದು 1 ಗ್ರಾಮ ಅಲ್ಲ. ಆ 118 ರೂಪಾಯಿ ಎಷ್ಟು ವರ್ತ್ ಆಫ್ ಗೋಲ್ಡ್ ಬರುತ್ತೋ ಡಿಜಿಟಲ್ ಆಗಿ ಅಷ್ಟು ನಿಮಗೆ ಕೊಟ್ಟಿರ್ತಾರೆ. ಓಕೆನಾ? ಸೊ ನಿಮ್ಗೆ ಇದ್ರಲ್ಲಿ ಚಾರ್ಜಸ್ ನೋಡಿದ್ರೆ 0 ಚಾರ್ಜಸ್ ಇದೆ. ಬಟ್ ಲೆಟ್ ಮೀ ನಿಮ್ಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ದಂಗೆ ಒಂದ್ ಸ್ವಲ್ಪ ನೀವು 100 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 11,000 ರೂಪಾಯಿ ಇದೆ. ಇಲ್ಲಿ ನಿಮ್ಗೆ ಎಷ್ಟು? 2.44 ಅಷ್ಟೇ ಚಾರ್ಜಸ್ ಆಗ್ತಾ ಇರೋದು, ಬ್ರೋಕರೇಜ್ ಚಾರ್ಜಸ್ ಈ ETF ಅಲ್ಲಿ ತಗೊಂಡ್ರೆ. ಬಟ್ ಅದೇ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ತಗೊಂಡ್ರೆ 1 to 2% ಇರುತ್ತೆ. ಸೊ ಯಾಕೆಂದ್ರೆ ಅವ್ರು ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ನಿಮ್ ಪೋರ್ಟ್ಫೋಲಿಯೋನ. ಇಲ್ಲಿ ಆಕ್ಟಿವ್ ಆಗಲ್ಲ, ಪ್ಯಾಸಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ತುಂಬಾ ಕಮ್ಮಿ ಬ್ರೋಕರೇಜ್ ಇರುತ್ತೆ, ತುಂಬಾ ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಓಕೆನಾ? ಸೊ ಇದು ETF. ಸೊ ಅದೇ ತರ ನಿಮ್ಗೆ ಯಾವ ETF ಬೇಕು, ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರ್ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಂದು ಸ್ಪೆಸಿಫಿಕ್ ಟೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಂಡ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಲೈಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಅಂಡ್ ಥೀಮ್ ಸ್ಪೆಸಿಫಿಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಲೈಕ್ IT, ಬ್ಯಾಂಕಿಂಗ್ ಸೆಕ್ಟರ್, ರಿಟೇಲ್, FMCG, ಕೆಮಿಕಲ್, ಇಂಜಿನಿಯರಿಂಗ್. ದೇರ್ ಆರ್ ಲಾಟ್ ಆಫ್ ಸೆಕ್ಟರ್ಸ್ ಅವೈಲೇಬಲ್ ಇನ್ ದ ನಿಫ್ಟಿ. ನೀವು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆನಾ? ಸೊ ಇದಿಷ್ಟು ನಿಮ್ಗೆ ETF, ರೈಟ್? ವೆಲ್, ನಿಮ್ಗೆ ನಮ್ ಬ್ರೋಕರ್ ಇನ್ನೊಂದು ತೋರಿಸ್ಬೇಕು ಅನ್ಕೊಂಡೆ. ನಿಮ್ಗೆ ಏನಾದ್ರು IPO ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಇಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ ನೋಡಿ, ಯಾವ IPO ಅಟ್ ಪ್ರೆಸೆಂಟ್ ಅವೈಲೇಬಲ್ ಇದೆ, ಮುಂದೆ ಅಪ್ಕಮಿಂಗ್ IPOs ಯಾವಾಗೆಲ್ಲ ಇದಾವೆ. ಇಲ್ಲಿ ಓಯೋ ಇದೆ, ರಿಲಯನ್ಸ್ ಜಿಯೋ ಇದೆ, ಪಾರ್ಲೆ ಇದೆ, ಬೋಟ್, ಝೆಪ್ಟೋ ಇದೆ, ಫೋನ್ ಪೇ ಇದೆ, ಫ್ಲಿಪ್ಕಾರ್ಟ್ ಇದೆ, ಹೀರೋ ಮೋಟಾರ್ಸ್ ಇದೆ. ಅವೈಲಬಲ್ ಇರೋದು ಲೇಸರ್ ಪವರ್ ಇದೆ, ದೇವ್ಸನ್ ಕೆಟಲಿಸ್ಟ್ ಇದೆ, ಹ್ಯಾಪಿ ಸ್ಟೀಲ್ಸ್ ಇದೆ, ಕುಸುಮ್ಗರ್ ಇದೆ. ಸೊ ಇದೆಲ್ಲ ಆಲ್ರೆಡಿ ಪ್ರೆಸೆಂಟ್ ಆಗಿ ಇರೋದು. ಯಾವಾಗ ಅಪ್ಲೈ ಮಾಡೋ ಡೇಟ್ ಅಂದ್ರೆ 9 ಜುಲೈಯಿಂದ 13 ಜುಲೈಗೆ. ಓಕೆನಾ? ಸೊ ಇದು ಅಪ್ಕಮಿಂಗ್, ಇದನ್ನ ಅನೌನ್ಸ್ ಆಗಿಲ್ಲ, ರೈಟ್? ಸೊ ದಟ್ಸ್ ಅಬೌಟ್ ETF. ಸೊ ಅಂಡ್ ಒಂದ್ ವಿಷಯ ಮರ್ತ್ಬಿಟ್ಟಿದೆ ನಿಮ್ಗೆ ಹೇಳೋದು. ಆಕ್ಚುಲಿ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದೆ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ. ದಟ್ ನಮ್ಗೆ ಮುಂಚೆ ಇತ್ತು ನಿಫ್ಟಿಲಿ ಮಂತ್ಲಿ ಎಕ್ಸ್ಪೈರಿ ಯಾವಾಗಿತ್ತು ಅಂದ್ರೆ ಮಂತ್ಲಿ ಲಾಸ್ಟ್ ಥರ್ಸ್ಡೇ ಯಾವಾಗ ಬರುತ್ತೋ ಅವಾಗಿತ್ತು. ಬಟ್ ಅದಾದ್ಮೇಲೆ ಚೇಂಜ್ ಮಾಡಿದ್ರು ಟ್ಯೂಸ್ಡೇಗೆ, ಅಂಡ್ ಸೆನ್ಸೆಕ್ಸ್ ಥರ್ಸ್ಡೇ ಮಾಡಿದ್ರು. ಸೊ ನನ್ಗೆ ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಿರೋದ್ರಿಂದ ಲಾಸ್ಟ್ ವಿಡಿಯೋದಲ್ಲಿ ನಾನು ಥರ್ಸ್ಡೇ ಅಂತ ಹೇಳಿದೆ, ಆಕ್ಚುಲಿ ಅದು ಟ್ಯೂಸ್ಡೇ. ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಅಂಡ್ ಇವಾಗ ನಾನು ಕರೆಕ್ಟ್ ಮಾಡಿದ್ದೀನಿ, ಟ್ಯೂಸ್ಡೇ. ಸೊ ಎವ್ರಿ ಮಂತ್ ಲಾಸ್ಟ್ ಟ್ಯೂಸ್ಡೇ ಯಾವಾಗ ಬರುತ್ತೋ ಅವಾಗ ನಿಫ್ಟಿದು ಎಕ್ಸ್ಪೈರಿ, ಸೆನ್ಸೆಕ್ಸ್ ಬಂದ್ಬಿಟ್ಟು ಥರ್ಸ್ಡೇ ಎಕ್ಸ್ಪೈರಿ.
ರೈಟ್. ಸೊ ನಾನು ಇವಾಗ ಇಷ್ಟ ಹೇಳಿದ್ದೀನಲ್ವಾ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ, ಇದೆಲ್ಲ ನಿಮ್ಗೆ ಟ್ರೇಡ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇದೇ ತರ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ ಕ್ವಾಲಿಟಿ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನನ್ನ ಪ್ರಯತ್ನ ಇಷ್ಟ ಆಗಿತ್ತು ಅಂದ್ರೆ, ನಾನು ಏನಾದ್ರೂ ಸಮಥಿಂಗ್ ಐ ಬ್ರಿಂಗ್ ವ್ಯಾಲ್ಯೂ ಟು ಯುವರ್ ಲೈಫ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ನ ಡಿಸರ್ವ್ ಮಾಡ್ತೀನಿ, ಒಂದು ಲೈಕ್ ಮಾಡಿ. ಅಂಡ್ ಫ್ಯೂಚರ್ ಅಲ್ಲಿ ನನ್ ತುಂಬಾ ಪ್ಲಾನ್ಸ್ ಇದೆ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್, ನಾಲೆಜಬಲ್ ವಿಡಿಯೋಸ್, ಎಜುಕೇಶನಲ್ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅವಾಗ ನಿಮ್ಗೆ ಫಸ್ಟ್ ಬರಬೇಕು ಪ್ರಿಫರೆನ್ಸ್ ಆಗಿ ಅಂತಂದ್ರೆ ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ದಟ್ಸ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲ್ಲ. ಅಂಟಿಲ್ ದೆನ್, ಟೇಕ್ ಕೇರ್, ಕೀಪ್ ಯುವರ್ ಕ್ಯಾಪಿಟಲ್ ಸೇಫ್. Bye bye.